ಇದು ಒಂದು ಸಲ ಕರ್ಗಾಯಿ ಮಾಡೋಣ ಅಂತ ಮಾಡಿ ಹಾಕಿ ಬಿಸಿಲು ಮಧ್ಯಾಹ್ನ ಮಟನ ಹಂಗೆ ತಲೆ ಒಡ್ಯಾಂಗೆ ಬಿದ್ದಿರ್ತೈತಿ. ಸಂಜೆಗೆ ನೋಡಿ ಗಡ್ಡು ಶುರುವಾಗಿ ಮಣ್ಣೆಲ್ಲ ಮನೆಗೆ ತಂದು ಹಾಕ್ತೈತಿ. ಈ ಮಳೆಗಾರ ಏನು ಬದಿದಿತ್ತು ಅಂತಾನೆ ಮಳೆ ಬರೋ ಬಿಟ್ಟು ಸಿಡ್ಲು ಹೊಡೆದೇ ಗುಡುಗು ಮಾಡಿನೇ ಹೆದರ್ಸ್ತತಿ. ಏನೇ ಸಹಿತ ಒಬ್ಬೇಕು ಮಾತಾಡಕತ್ತಿಲ್ಲ ಬೆಳಗ್ಗಿನ ಏನಿಲ್ಲ ಬಾರೆ 2 ದಿನ ಆತಲ್ಲ. ಹಗಲೆಲ್ಲ ಬಿಸಿಲಿಗೆ ಹೋಗಿ ಬಂದ್ರೆ ಕಣ್ಣು ಕತ್ಲ ಬೀಳ್ತಾವೆ ಅಂಥ ಬಿಸಿಲು ಇರ್ತೈತಿ. ಸಂಜೆ ಆದ ಕೂಡಲೇ ಅದೇನು ಗುಡುಗು ಸಿಡ್ಲು ಗಾಳಿ ಮರ ಎಲ್ಲ ಬಿದ್ದಾವು. ಕರೆಂಟೂ ಇರಂಗಿಲ್ಲ. ನೆಟ್ಗೆ ಮಣ್ಣು ಓಟು ಮನೆಗೆ ತಂದು ಬಿಟ್ಟದ ನೋಡಿ. ಮೊನ್ನೆ ಯುಗಾದಿ ಹಬ್ಬಕ್ಕೆ ಮನೆ ಸ್ವಚ್ಛ ಮಾಡಿದ್ದು ಅನ್ನಂಗಿಲ್ಲ ಎಲ್ಲಾರ. ಮತ್ತೆ ಕರ್ಗಾಯಿ ಮಾಡಿದ್ರಲ್ಲ ಏಸ್ ಮಾಡ್ತೀರಿ ಇವ ಏನಿಲ್ಲ ಬಿಡ. ಇವು ಮೊನ್ನೆ ಅಂಥವ ಗೋಕರ್ಣ ಮೆಣಸಿಕಾಯಿ ಹೇಳಿ ತಂದಾರೆ. ಅಂಥವು ಸಣ್ಣ ಮೆಣಸು ಅಷ್ಟೆಲ್ಲ ಖಾರ ಇರಲ್ಲ ಅಂತಾರೆ. ಕೈಯೆಲ್ಲ ಬಗ ಉರಿಯಾಕತ್ತವೆ ನೋಡ್ತದೆ. 3 ದಿನ ಆತ ಮಜ್ಜಿಗೆ ಕೊತ್ತಂಬರಿ ಜೀರಿಗೆ ಮೆಂತ್ಯ ಹುರಿದು ಪುಡಿ ಮಾಡಿ ಗಟ್ಟಿ ಮಜ್ಜಿಗೆ ಮಾಡಿ ಕಲಿಸಿಟ್ಟಿದ್ದೆ. ಇವತ್ತು ದಿನ ಒಣ ಹಾಕೋದು ಹೊಳ್ಳಿ ಮಜ್ಜಿಗೆ ಹಾಕೋದು ಮಾಡ್ತಿದ್ದೆ. ಇವತ್ತು ಕೊನೆಯದು ಬಿಸಿಲಿಗೆ ಹಾಕ್ಬಿಟ್ಟೇನೆ. ಇನ್ನು ಮತ್ತೆ ಹಾಕಲ್ಲ ಹೊಳ್ಳಿ. ನೋಡಿರಿ ಫ್ರೆಂಡ್ಸ್, ಮಜ್ಜಿಗೆ ಮೆಣಸು ಅಂತ ಎಲ್ಲರಿಗೂ ಗೊತ್ತಿದೆ. ಅವ್ರು ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ. ನಾವು ಕೆಲವ್ರು ಏನು ಮಾಡ್ತಾರೆ, ಗಟ್ಟಿ ಮೊಸರಿನಾಗ ಮೆಂತ್ಯ ಪುಡಿ ಅದೆಲ್ಲ ಹಾಕಿ ಕಲಿಸಿ ಒಣಗಿಸ್ಬಿಡ್ತಾರೆ. ಅದನ್ನು ಮಜ್ಜಿಗೆನ ತೀರ ನೀರು ಮಾಡ್ದಂಗೆ ಗಟ್ಟಿ ಮಾಡ್ಕೊಂಡು ಅದಕ್ಕೆ ಜೀರಿಗೆ ಮೆಂತ್ಯ ಕೊತ್ತಂಬರಿ ಹುರ್ಕೊಂಡು ಪುಡಿ ಮಾಡಿ ಬೇಕಾದಷ್ಟು ಉಪ್ಪು ಹಾಕಿ ಕಲಿಸಿ ನೆನೆ ಬಿಟ್ಟು ಇಡೀ ದಿನ ನೆನೆ ಬಿಟ್ಟಿದ್ರಿ. ಮರುದಿನ ಒಣ ಹಾಕಿ ಮತ್ತು ರಾತ್ರಿ ಮಜ್ಜಿಗೆ ಹಾಕಿ ಹಿಂಗೆ 3 ದಿವಸ ಮಾಡಿ ಇವತ್ತು ಪೂರ್ತಿ ಕೊನೆಗೆ ಒಣಗಾಕ್ಬಿಟ್ಟೇನಿ. ಒಂದು 4-5 ಬಿಸಿಲು ಬಡಿದ್ರೆ ಸಾಕ್ರಿ ಒಣಗಿ ಹಾಕೋ ಮೆಣಸಿನ್ಕಾಯಿ ಭಾಳ ರುಚಿ ಹಾಕವು. ಬಾಯಾಗ ಹಗುರು ಇರ್ತಾವೆ. ಈಗ ಮಾಡಿ ಇಟ್ಕೊಂಡ್ರೆ ಮಳೆಗಾಲಕ್ಕೆ ಅನುಕೂಲ ಆಕೈತಿ. ಇದು ಇಷ್ಟ ಆದ್ರೆ ಮಜ್ಜಿಗೆ ಮೆಣಸಿನ್ಕಾಯಿ ಮಾಡಿದ್ದು ಲೈಕ್ ಮಾಡಿರಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗ್ರಿ. ಅಲ್ಲೇ ಗಾಡಿ ಯಾವಾಗ ಕಲಿತೀರಿ? ನಿಮ್ಮ ಗಂಡನ ಮಾರ್ಚ್ ಎಂಡ್ ಅಂತ ಮುಗೀತು. ಗಾಡಿ ತಂದು ಇಟ್ಕೊಂಡು ಗಾಡಿ ಕಲೀರಿ ಯವ್ವ. ನನಗಿಂತ ಹುಚ್ಚು ನಿಮಗೆ ಭಾರಿ ಇದ್ದಂಗೆ ಇದು ಬಾತ ನೀನು ಕಲಿ. ನಮ್ದು ಆದ್ರೆ ಏನಾಯ್ತು ಸ್ಕೂಟಿ, ಅದಕ್ಕೇನಂತ ಒಳ್ಳೆ ಯವ್ವ. ಮತ್ತು ನಿನ್ನ ತಂಗಿ ಹೊರಗೆ 12 ಮಾಡಿಬಿಟ್ಟಾಳ. ಕಿಮ್ಮನ ನೋಡಿ ನಿನ್ನ ಕತಿನ ಮುಗಿಸ್ತಾಳ. ಮತ್ತು ಏನೋ ಅಂದಂಗಿತ್ತಲ್ಲ ಭಾಗ್ಯಮ್ಮರು ಇವ್ವ ಬಂದ ಬಿಡ್ತು ನೋಡಿ. ಇದಕ್ಕೆ 100 ವರ್ಷ ಆಯ್ಸದಕ್ಕೆ. ಹಾಂ ನಿಮ್ಮಂತರ ಆಶೀರ್ವಾದ ಇದ್ರೆ 100 ವರ್ಷನೇ 200 ವರ್ಷ. ಯಾಕೆ ಮೆಣಸಿನ್ಕಾಯಿ ಒಣ ಹಾಕಿ ಆತ ಬರಲೇ ಇಲ್ಲಲ್ಲ ಒಳಗೆ. ಮಾಮರು ಗಾಡಿ ಕಲಿಯಕ್ಕೆ ಹೋಗಿ ಕೆಡಾಕತ್ತಿದ್ರಲ್ಲಿ. ನಾನು ಅದನ್ನ ಹೇಳಿದಿಲ್ಲ, ನಾ ಏನು ಹೇಳಲಿಲ್ಲ. ಹಾಂ ಗೊತ್ತದೆ. ನಿಮ್ಮ ತಂಗಿಗಿರೋವಷ್ಟು ಹುರುಪು ನಿನಗಿಲ್ಲ. ಏನು ಹೆದರ್ತೀಯ ಯವ್ವ ನೀನು? ಯವ್ವ ಅಂಜಿಗೆ ಬರ್ತತಿ. ನಡಿ ಹೋಗೋನು ಕಲಿಸ್ತಾನೆ. ಏನಾಗ್ತಾರೆ ಮಾಮರು, ನಡಿ ಗಾಡಿನ ಕಲಿವಂತೆ ಅಂತ. ನಾ ಕಡೆ ಕಲ್ತಗಂತೆ. ನಿಮ್ಮ ಮೊದಲು ಕಲ್ತಕ ಮಾಮಾರು ಕೊಟ್ಟಾಗ ನೀ ಕಲ್ತು ನಂಗೆ ಕಲ್ಸುವಂತೆ ಅಂತ. ಯವ್ವ ನಾವಲ್ಲೇ ಯಾವ ಗಾಡಿ ಸುತ್ತೀವಲ್ಲೇನ, ನೀನೇ ಬೇಕಾದ್ರೆ ಕಲಿ ಬರ್ತಾನೆ. ಹಂಗೆ ನನಗಂತ ಹೆದರಿಕಾಕತಿ, ಮೈ ಏನು ಆಡ್ತದೆ ನೋಡು. ಅಲ್ಲ ಹೋಗಿ ಹೇಳೋಗಿ ನೀ ಮಾಮಾರಿಗೆ, ನೀನು ಹೋಗ್ಬಿಡು, ಹೋಗಿ ಕಲಿ, ನಾನು ಬರ್ತಾನೆ. ಯಾರು ನೋಡ್ತಾನವ ನಾವಲ್ಲೇ ಇದ್ರಿಗೆ ಒಂದರ ಗಾಡಿ ಬಂದ್ರೆ ಮೈಯೆಲ್ಲ ನಡಿಗೆ ಹೋಗತ್ತೆ. ಅತ್ತಾಗಿತ್ತ ತತ್ರಾಡಿಸಿ ಬಿದ್ದು ಕೈಕಾಲು ಮುರ್ಕೊಂಡು ಮತ್ತು ಅವ್ರಿಗೇನಾರ ಆಗಿ ದಂಡ ಕೊಡಂಗೆ ಆದಿತ್ಯವ್ವ. ಅಯ್ಯೋ ಯಕ್ಕ ನೀನು ಎಷ್ಟು ಅಂಜತೀಯ ಯವ್ವ ನೀನು. ಯಾರ ಗಾಡಿ ಬಂದ್ರೆ ಹಂಗೆ ಗಾಡಿ ನಿಲ್ಲಿಸ್ಬಿಡು ಒಂದು ಸಟ್ಸ್ನ ಗೊತ್ತಾಕತ್ತೆ ಅವ್ರಿಗೆ ಗಾಡಿ ಕಲಿಯಾರಂತ. ಅಲ್ಲಿ ಊರು ಮುಂದೆ ಜಾಗ ಹೋಗೋಣಂತ ಬಾ. ಎಲ್ಲೋ ಗಾಡಿ ಓಡಾಡಲಿಲ್ಲ ಬೈ. ನಾವು ಅಲ್ಲಂದ್ರೆ ಅಲ್ಲೇ ಸುಮ್ಮನೆ ನಂಗೆ ಹೆದ್ರಿಕಾಕತ್ವ. ನೀ ಕಲಿ. ಇಲ್ಲಕ್ಕ ನಾ ಬಿಡೋದಿಲ್ಲ. ನೀ ಗಾಡಿ ಕಲಿಯತನ ನಾ ಬಿಡಂಗಿಲ್ಲ ನೋಡು. ನೀನು ಕಲಿಯಬೇಕು ಗಾಡಿ. ಅಲ್ಲೇ ನಿಮ್ಮ ತಂಗಿ ಇಷ್ಟು ಪ್ರೀತಿನ ಕರಿತಾಳೆ, ನಿನಗೇನು ದಾಡಿ ಹೋಗಾಕ ಹೋಗು. 1 ಸರಿ 2 ಸರಿ ಹೆದ್ರಿಕೆ ಆಕೈತಿ, ಮತ್ತು ಆಮೇಲೆ ತಂತಾನ ರೂಢಿ ಆಗ್ತದೆ. ಯವ್ವ ಸುಮ್ಮನೆ ಭಾಗ್ಯಕ್ಕೆ ಗಾಡಿ ವಜ್ಜಿ ಐತಿ, ಎತ್ತಕ್ಕಾಗಲ್ಲ, ಮಾಡಂಗಿಲ್ಲ. ಹೋಲೆತ್ತಾಗ ಏನಾರ ಮೂಲ ಗುಂಪ ಕುಂತ್ರೆ ಯಾರು ನೋಡ್ತಾರ ಪಾಪ. ಅತ್ತಿಯರಿಗೆ ಕಾಲು ನೋವು ಹೇಳಕ್ಕೆ ಬರಂಗಿಲ್ಲ, ಮಾಡಕ್ಕೆ ಬರಂಗಿಲ್ಲ. ಇಲ್ಲೇ ಮತ್ತು ಗಾಡಿ ಎಂತಕ್ಕೆ ತಂದದ್ದನ? ಇವ್ರೊಂದು ತಗೊಂಡು ಹೋಗಾರ, ನಾಗಪ್ಪಣ್ಣ ಒಂದು ತಗೊಂಡು ಹೋಗಾನ. ಆಯ್ತಾ ಬಾ ಅಲ್ಲಿ ನಿನ್ನ ಗಂಡ ಗಾಡಿ ಕಲ್ಸಕ್ಕೆ ಹೋಗಕ್ಕೆ ಕರಿಯಾಕತ್ತಾನ. ಬಾ ನೀನು ಇಲ್ಲೇ ನಿಂತು ಹಿಂಗೆ ಒಣ ಹಾಕಿ ಬಂದು ಭಾಗ್ಯನ ಬಂದಾಳ. ಇಲ್ಲೇ ಮಾತು ಹಚ್ಚಿಕೊಂಡು ಕುಂತ್ಬಿಡ್ರಲ್ಲ ಹಿತ್ತಲ್ದಾಗ. ಅತ್ತಿಯರ ಹೋಗ್ರಿ, ನಾವು ಅಲ್ಲೇ ಹೆದ್ರಿಕಾಕತ್ತಿ. ನನಗೆ ಬೇಡ ಅಂದ್ರೆ ಕೇಳವಲ್ಲಿಕ್ಕಿ ಸುಮ್ಮ. ನೋಡ್ರಿ ಅತ್ತಿಯರ ಇಷ್ಟು ಹೇಳಾಕತ್ತೇನೆ. ನಾನೇ ಇಷ್ಟು ಧೈರ್ಯ ಬಂದೈತಿ ತಂಗಿಯಾಗಿ. ಇವ್ರು ಬರಾವಲ್ರಿ ನೋಡುವ. ಹೆಣ್ಮಕ್ಳನ್ನ ಈಗ ಎಲ್ಲದ್ರಾಗೂ ಮುಂದದಾರ. ಹಂಗೆ ನೀವು ನನ್ನ ಸೊಸೆಯರಂದ್ರೆ ಯಾವ್ದ್ರಾಗೂ ಕಮ್ಮಿ ಇರಬಾರ್ದು ನೋಡು. ಗಾಡಿನ ಕಲಿಬೇಕು, ಇದು ನನ್ನ ಆಸೆ ಸಹಿತ. ಏನ್ರಿ ಅತ್ತಿಯರ ಹಿಂಗೆ ಅಂದ್ಬಿಟ್ರಿ? ಏನಾಗಲ್ಲ ಹೋಗಿ. ನೀ ಯಾರು ಏನಾರ ಯಾಕನ್ವಲ್ರಾಗ ಬೇಕಾದಕ್ಕೆ ಮಾತಾಡ್ಕಲ್ ಕಾಳಿ ಬೋಳಿ. ಆದ್ರೆ ನೀನು ಗಾಡಿ ಕಲಿಬೇಕು, ಇಬ್ಬರು ಕಲಿಬೇಕು. ನನಗೆ ಖುಷಿ. ನಾನು ಕುಂದರ್ಸ್ಕೊಂಡು ಹೋಗ್ಬೇಕು. ನೀವು ನೋಡಯ್ಯವ ಇಂಥ ಹತ್ತಿ ಸಿಗಾಕ ಪುಣ್ಯ ಮಾಡಿರಿ. ಬಂದಾಗೆಲ್ಲ ಹೇಳ್ತಿರ್ತಾನೆ ನಾನು. ಏನಾಗಲ್ಲ ಹೋಗು, ಧೈರ್ಯ ಮಾಡಿ ಹೋಗ್ಬೇಕು. ಅದ ಪುನೀತ್ ರಾಜ್ಕುಮಾರ್ ಪಿಕ್ಚರ್ನ ಹಾಡು ಐತಲ್ಲ, ಅದದು ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು. ಹೌದು ನೋಡ್ರಿ ಅತ್ಯಾರ ಕರೆಕ್ಟ್ ಹೇಳಿದ್ರಿ. ಕಲ್ತ್ರೆ ನಿಮ್ಮ ಕೆಲ್ಸಕ್ಕೆ ನೀವು ಹೋಗಕ್ಕೆ ಬರ್ತೈತೆ. ಎಲ್ಲಕ್ಕೂ ಗಣಸರು ಕಾಯ್ಕೊಂತ ಕುಂದ್ರಕ್ಕಾಗಲ್ಲ. ನಮ್ಮ ಕಾಲದಾಗಂತೂ ಇಂಥ ಸೌಲಭ್ಯ ಇರಲಿಲ್ಲವ. ನಿಮಗೆ ಈಗಿಂಥ ಸೌಲಭ್ಯ ಸಿಕ್ಕವು. ಗಾಡಿ ಕಲೀರಿ ಹೋಗಿ. ಮನ್ಯಾಗ ಕೆಲಸ ಏನು ಇರುವಲ್ದಾಗ ಇದ್ದಿದ್ದನ್ನ ಸಾವಕಾಶ ಮಾಡ್ಕತ್ತೆ. ಅವ್ರು ಕಲಿಸ್ತೇವೆ ಅಂದಾಗ ಹೋಗಿ ಕಲ್ತು ಬರ್ರಿ. ನಿಮ್ಮ ಹೋಗ್ರಿ ಅತ್ಯಾರ. ಅಯ್ಯಕ್ಕ ಜಗ್ಗಿದ್ರತಿ ಬಿಡವ ನೀನು. ಅಯ್ಯಪ್ಪ ನನಗೆ ಧೈರ್ಯ ಐತಿ ಅನ್ಕೊಂಡಿದ್ದಲ್ಲ ಯವ್ವ ನಿನಗೆ.
ಸುಮ್ ಕುತ್ಕಡೆಯವ್ವ ಸೈಕಲ್ ಹೊಡೆದಿಲ್ಲ, ನಾವು ಶಾಲೆಗೆ ಹೋಗ್ಬೇಕಾರೆ ಸೈಕಲರ ಕೊಡಲಿಲ್ಲ, ಅವಾಗ ಹೆದರಿಕೆ ಬರ್ತೈತಿ. ಈಗ ನೋಡು ಹೆದರಿ ಬಿಟ್ರೆ ಹಂಗೆ ನಾನೇನೀಗ ಅತ್ತೆಯಾಗಿ ಹೇಳಾಕತ್ತೀನಿ. ಗಾಡಿ ಕಲಿಯಬೇಕಂದ್ರೆ ಕಲಿಬೇಕು ನೀನು. ಹಿಂಗೆ ಹೇಳಿದ್ರೆ ದಾರಿಗೆ ಬರೋದು ನೋಡಿ ಜೈ ಅಕ್ಕಾಕಿ. ಆತು ಬಿಡ್ರಿ ಅತ್ತೀರ ನೋಡ್ತಾನೆ. ಆದರೂ ಏನಾದ್ರಿಲ್ಲ ಪೇದ್ರಿಲ್ಲ, ಕಲಿಬೇಕಂದ್ರೆ ಕಲಿಬೇಕು, ಹೋಗ್ಬೇಕಂದ್ರೆ ಹೋಗ್ಬೇಕು. ಕೇಳ್ಕಂದಿಲ್ಲಕ್ಕ, ಅತ್ತಿ ಈಸ್ ಅ ಸ್ಟ್ರಿಕ್ ಆರ್ಡರ್. ಬಾ ಈಗ ಬೇಡ ಬಾರ ಯಾಕ ನಾ ಇರ್ತೇನೆ ಬಾ. ಮತ್ತೇನು ಭಾಗ್ಯ ಮೇಡಮ್ ಅವರು ಬೆಳಗ್ಗೆನೇ ಇತ್ತಾಗ ಹಾದಿರಲ್ಲ ಅಕ್ಕ. ಯವ್ವ ಏನು ನನ್ನ ಮಾಮೂಲಿ ಕೆಲಸ ಯವ್ವ, ಹಾಲು ತರಕ್ಕೆ ಹೋಗಿದ್ದೆ ಕುಂಟು ಮಲ್ಲವ. ಹೌದಾ ಏನಂತಾಳ ಮಲ್ಲವ್ವ? ಅದೇನಂತತಿ ಬರೀ ಮಜ್ಜಿಗೆ ಎಳತಿ ಮಾಡೋದು, ಹಾರ ಅಳತಿ ಮಾಡೋದು, ಬೆಣ್ಣೆ ಎಳ್ತಾ ಮಾಡೋದು ಇದ್ರಾಗ ಇರ್ತತಿ. ಸಂತಿ ಬರ್ ತಗೊಂಡು ಹೋಗತಿ, ಮಾರ್ತತಿ ಬರ್ತತಿ. ಏನು ಮಾಡತ್ತ ಪಾಪ ಮಕ್ಕಳು ಮದುವೆ ಏನೂ ಆಗಲಿಲ್ಲ ಇನ್ನು. ಮಜ್ಜಿಗೆ ಮೆಣಸು ಸಾಕು ಬಿಡವ ಅಂತಂದೆ. ಇರಿಲ್ ಬಿಡ್ರಿ ಅತ್ಯಾರ ಚಿಗವರು ಬಂದ್ರೆ ಬೇಕಾರೆ ಒಂದು ತಗೊಂಡು ಹೋಗಾರ, ಅವರು ಮಾಡಿರ್ತಾರೆ. ಇಲ್ಲದ್ರಿಲ್ಲ ಕೆಲಸ ಭಾಳ ಅಂದ್ರೆ ಇವು ಚಲೋ ಇದು ಬುಡ್ಡು ಮೆಣಸು, ಅವೆಂಥವ ಗೋಕರ್ಣ ಮೆಣಸು ಏನೋ ಅಂದ್ರವ ತಂದಿತ್ತು ಮಾಡಿದ್ರು ನೋಡ್ರಿ. ಹೌದಾ ಚಲೋ ಆತು ಬಿಡವ. ಅಯ್ಯಪ್ಪ ದೇವ್ರೇ, ಇವರೇ ನನಗಳ ಗಂಟು ಬಿದ್ದಾರೆ. ನಂಗಾರ ಅಂಜಿಗೆ ಬರಾಕತ್ತೈತಿ, ಜೀವ ಬಾಯಿ ಬಂದು ಹೋಗೈತಿ. ನಾನಾರ ಗಾಡಿ ತಗೊಂಬಂದಿಲ್ಲ ನಿಂತು ಇವತ್ತು ಖಾಲಿ ಅದನಿ ಅಂತಂದು. ಇವ್ರೇನು ಹೆಣ್ಮಕ್ಳು ಇನ್ನೂ ಬರಲೇ ಇಲ್ಲ. ನಮ್ಮ ಸುಮ ದೌಡ್ ಕರ್ಕೊಂಬರ್ತಾನೆ ಅಂದಕಿ. ಈಕಿ ನನ್ನ ಹೆಣ್ತೆ ಹೆದರ ಸಾಯ್ತೈತಿದ್ದು. ಯಾವುದಕ್ಕೂ ಒಲ್ಲೆ ಅಂತತಿ, ಅದಕ್ಕೆ ಓದೈತೆ ನನಗೆ ಗೊತ್ತಿಲ್ಲ. ದಾರ್ಯಾಗ ಬಂದ್ರೆ ಯಾರ್ದು ಗದ್ಲಿರಲ್ಲ ಅಂತ ಹೇಳಿ ಕರ್ಕೊಂಬಂದ್ರಾತು. ಇಲ್ಲಿಗೇನು ಬಂದನಿ, ಬಂದ್ರೆ ಕಲ್ಸಿರಾತು, ಇಲ್ಲದ್ರೆ ಇಲ್ಲಿ ಏನು ಮಾಡ್ಲಾನ. ಈ ಅಣ್ಣ ಯಾಕ ಇಲ್ಲಿ ನಿಂತಾನಲ್ಲ? ನಾಗಣ್ಣ ಏನಪ್ಪ ಇತ್ತಾಗ ಗಾಡಿ ತಗೊಂಡು ಬಂದು? ಇಲ್ಲಣ್ಣ ಇಲ್ಲೇ ಒಬ್ಬ ನಮ್ಮ ದೋಸ್ತ್ ಇದ್ನ, ಹಿಂಗೆ ಹೋಯ್ದ್ರಿ ಇವ್ರ ಮನೆ ಹತ್ರ ಆಕತ್ತ, ಹಂಗಾಗಿ ಬಂದಿನಿ. ಯಾಕೆ ಇಲ್ಲಿ ಬಂದು? ಏನಿಲ್ಲಪ್ಪ ನಿಮ್ಮ ಅತ್ತಿಗೆಗೆ ಸುಮಾರು ಗಾಡಿ ಕಲಿಸ್ತೆ ಬರ್ರಿ ಅಂತಂದೆ. ಫ್ರೀ ಇದ್ದೆ ಹೇಳಿ ನೀನು ಬರೀ ಅತ್ತಾಗಿದ್ದ ತಿರ್ಗಾಡ್ತಿರ್ತಿ. ಅಕ್ಕಿ ನಿಮ್ಮ ಅತ್ತಿಗೆ ಮೇಲೆ ಬರ್ತಾಳೆ, ಹೆದರಿ ಸಾಯ್ತಾಳ. ಅದಕ್ಕೆ ಕಾಯಾಗತ್ತಿದ್ದೆ. ಅಯ್ಯೋ ಅವ್ರು ಭಾಳ ಹಂಚ್ತಾರೆ ಬಿಡ್ರಿ, ಬಿದ್ದು ಇದ್ರೆ ಹೇಳಿ ಹೆದರ್ತಾರೆ, ಏನು ಮಾಡ್ತಾರೆ ಏನೋ. ಆಕಿ ನಿಮ್ಮ ಸೊಸಿ ಇದಾಳ ನೋಡ್ರಿ, ಈಕಿ ಎಲ್ಲದಕ್ಕೂ ತಯಾರಿರ್ತಾಳೆ. ನಿಂಗೆ ಹೆಂಗೆ ಗೊತ್ತೋ ಆಕಿ ಸರಿ ಇದಾಳ, ಧೈರ್ಯ ಐತೆ. ಹಂಗೆ ಇರ್ಬೇಕು ಹೆಣ್ಮಕ್ಳು, ಎಲ್ಲನೂ ಕಲಿಯೋಕೆ ಹುಮ್ಮಸ್ ಇರ್ಬೇಕು ನೋಡಿ. ಅತ್ತಿಗೆ ಅವರು ಬಂದ್ರು ನೋಡ್ರಿ ಅಲ್ಲಿ. ಎಷ್ಟೊತ್ತು ಮಾಡ್ತೀರಾ ನೀವು? ರೇ ಈಕಿ ಮುಖ ನೋಡಪ್ಪ. ಮಾಮಾರ ಅಕ್ಕರು ಹೆದರಾಕತ್ಬಿಟ್ಟಾರ್ರಿ, ಬರಾಕವಲ್ರಿ. ಅತ್ತಿಯರು ಹೇಳಿದ್ರು, ಭಾಗ್ಯಕ್ಕೆ ಹೇಳಿದ್ರು. ಕಡೆಗೆ ಅತ್ತಿಯರು ಜೋರು ಮಾಡಿ ನನ್ನ ಆರ್ಡ್ರದು ಅಂದಿಂದ ಬಂದಾರ ನೋಡ್ರಿ. ಅವ್ರು ಹೆದರಾಕತ್ತಾರ್ರಿ. ಅತ್ತಿಗೆಯವ್ರ ಏನಾಗಲ್ಲ ಬಿಡ್ರಿ, ಒಂದೆರಡು ಸರಿ ಬೀದ್ರ ಪೇಟ್ ಹಾಕೋ, ಮತ್ತೆ ಏನು ಮಾಡೋದು, ಕಲೀರಿ. ನೀವೇನು ಅಲ್ಲಿ ನಿಮ್ಮ ತಂಗಿ ನೋಡ್ರಿ ಎಲ್ಲದಕ್ಕೂ ಹಂಗೆ ಒಂದು ಕುದುರೆ ಬಾಲ ಬಿಟ್ಕೊಂಡು ಬಂದ ಬಿಡ್ತಾಳ ಮುಂದೆ. ಸರಳ ನೀವು ಎದಕ್ಕೆ ಹೊಂಟ್ರಿ ಅದಕ್ಕೆ ಹೋಗ್ರಿ, ನಮ್ಮ ಮುಸಾಬರಿ ಬರಬೇಡ್ರಿ ನೀವು. ಸುಮ್ಮನಿರಿ, ನೀವಿಬ್ರು ಶುರು ಮಾಡಿಬಿಡ್ರಿ. ಮೊದ್ಲಿಗೆ ಯಾರು ಹತ್ತಿರುವ ಗಾಡಿನ? ಸುಮ್ಮ ನಾವಲ್ಲ ನೀನು ಹೋಗುವ, ನಂಗೆ ಹೆದರಿಕೆ ಆಗತ್ತದ. ಅಲ್ಲಕ್ಕ ಮೊದಲೇ ನೀ ಕಲಿ, ಮಾಮಾರ ಅದಾರ. ನೀ ಕಲ್ತ ಮೇಲೆ ನೀನು ಕೊಟ್ಟಗಾರನ ಕಲ್ಸ್ಕೊಂತಾನೆ. ಅಯ್ಯೋ ಒಳ್ಳೇದು ವಾರ್ಡ್ ಸಂಸತ್ನೇ ಮೀಟಿಂಗ್ ಮಾಡ್ದಂಗೆ ಮಾಡಕತ್ರಪ್ಪ ಇವ್ರು. ಯಾರು ಒಬ್ಬರು ಮುಂದಕ್ಕೆ ಬರ್ರಿ ಅಂದ್ರೆ ಅದ ಅಂತೇನ ನಾನು. ಅತ್ತಿಗೆರ ಹೋಗ್ರಿ, ಮೊದ್ಲು ಹೆದರಿಕೆ ಆಗಲ್ಲ, ಹೋಗ್ರಿ, ನಾನೇ ಇರ್ತೇನೆ, ಹೋಗ್ರಿ. ಬಿದ್ದರು ಓಡಿ ಬರ್ತಾ ಹೋಗ್ರಿ. ನಾವು ಮೊದ್ಲು ಇದನ್ನ ಹ್ಯಾಂಡ್ಲ್ ಹೆಂಗೆ ಹಿಡ್ಕೋಬೇಕು, ಅದು ಹೆಂಗೆ ಹಿಡ್ಕೋಬೇಕು ಅನ್ನೋದರ ಕಲಿ, ಕುತ್ಕೊಂಡು ಬ್ಯಾಲೆನ್ಸ್ ಮಾಡೋದು ಕಲಿ, ಹೊಡೆಯೋದು ಬೇಡ. ಇದಕ್ಕೇನು ಗೇರ್ ಇರಂಗಿಲ್ಲ ಇದು. ಹೇಳ್ರಿ ಮೊದ್ಲು ಏನು ಮಾಡ್ಬೇಕು? ನೀನೇನ ಒಂದು ಮನೆ ಸಣ್ಣ ಹುಡುಗರು ಮಾಡ್ದಂಗೆ ಮಾಡ್ತೀಯಲ್ಲ. ಕಲಿಯಾಕ ಇಂಟ್ರೆಸ್ಟ್ ಇಲ್ಲದ್ರೆ ಕಲಿಯೋಕ್ಕಾಗಲ್ಲ ನೋಡು. ಚೆನ್ನಾಗಿ ಮನಸ್ಸಿದ್ರೆ ಮಾತ್ರ ಕಲಿಯೋಕ್ಕಾಗತ್ತೀವಿ, ಕಲೀಲೇಬೇಕಂತ. ಕಲಿಬೇಕಂತ ಆಸೆ ಐತಿ, ಆದ್ರೆ ಹೆದರಿಕೆ ಆಗ್ತೈತಿ. ಬಿದ್ದಿಗಿತ್ರ ಏನಾರು ಆಗ್ಬಿಟ್ರೆ ಏನು ಮಾಡ್ಬೇಕು? ಕೂಡು ನೀ ಕೂಡಿ ಹೇಳ್ತಾನ ನೋಡ್ರಿ. ಅಕ್ಕಂಗ್ಯಾರ ನನ್ನ ಹೆಂಡತಿ ಗಾಡಿ ಕಲಿಯಾಕೆ ಇಷ್ಟು ಅಂಜಾಕತ್ತಾಳೆ. ಅಂಜಿಕೆ ಇರ್ತದೆ ಹೌದು, ಹಂಗಂತ ಹೇಳಿ ಹಿಂದೆ ಉಳಿದ್ರೆ ಹೆಂಗ್ರಿ? ಹೆದರ್ದನ ಧೈರ್ಯವಾಗಿ ಮುನ್ನುಗ್ಗಬೇಕು. ಅದೇನಂತಾರೆ, ನಡೆ ಮುಂದೆ ಮುಗ್ಗಿ ನಡೆ ಮುಂದೆ ಅಂಥೇಳಿ. ಹಂಗೆ ಹೆಣ್ಮಕ್ಳನ್ನ ಯಾವುದಕ್ಕೂ ಕಮ್ಮಿ ಇಲ್ರಿ, ಎಲ್ಲದರಲ್ಲೂ ಅದಿರಿ. ಹಂಗೆ ಗಾಡಿ ಕಲಿಯೋಕೆ ಯಾಕೆ ಹೆದರ್ಬೇಕ್ರಿ? ಕಲಿಬೇಕು. ನಿಮ್ಮ ಕೆಲಸ ನೀವು ಮಾಡ್ಕೊಳಕ್ಕೆ ಬರ್ತೈತಿ. ನಾನು ಹೆಂಡ್ತಿಗೆ ಸ್ವಲ್ಪ ಹೇಳ್ರಿ, ಇಷ್ಟು ಹೆದರಾಕತ್ತಾಳ ನೋಡ್ರಿ. ನಾವು 4 ಮಂದಿ ಜೊತೆಗೆ ಅದೇವಿ, ಕೇಳವಲ್ಲಕ್ಕೆ. ಹೌದ್ರಿ, ಹಂಗೆ ಈ ಗಾಡಿ ಕಲ್ಸಾಕತ್ತಾರ ನಮ್ಮ ಮಾಮಾರು. ಅವ್ರ ಪ್ರಯತ್ನಕ್ಕೆ ಒಂದು ಸಪೋರ್ಟ್ ಮಾಡ್ರಲ್ಲ. ಎಲ್ಲರಿಗೂ ಧನ್ಯವಾದ ರೀ. ಮತ್ತೆ ಮುಂದುವರಿಸ್ತೇವಂತ ವಿಡಿಯೋನ.